ಕರ್ನಾಟಕದ ಬಾಕ್ಸ್ ಆಫೀಸ್ನಲ್ಲಿ ಹೊಸ ಮೈಲುಗಲ್ಲು ಸೃಷ್ಟಿಸಿದ ಕಾಟೇರ ನಂಬರ್ 1. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಾದ್ಯಂತ ಇತ್ತೀಚೆಗೆ ಸುದ್ದಿಯಲ್ಲಿರುವ ವಿಷಯ ಯಾವುದೆಂದರೆ ಅದು ಕಾಟೇರ. ಅಬ್ಬಬ್ಬಾ, ಏನ್ರಿ ಇದರ ಅವಳಿ! ಕಾಟೇರನ ಅಬ್ಬರಕ್ಕೆ ತತ್ತರಿಸಿದ ಕರ್ನಾಟಕ ಬಾಕ್ಸ್ ಆಫೀಸ್. ವೀಕ್ಷಕರೇ, ಅದೊಂದು ಕಾಲವಿತ್ತು. ಕನ್ನಡ ಚಲನಚಿತ್ರವೆಂದರೆ ಸಣ್ಣ ಇಂಡಸ್ಟ್ರಿ, ತುಂಬಾ ಚಿಕ್ಕ ಮಾರ್ಕೆಟ್ ಹೊಂದಿರುವ ಚಿತ್ರೋದ್ಯಮವೆಂದು. ಆದರೆ ಈಗ ಇಡೀ ಭಾರತೀಯ ಚಿತ್ರರಸಿಕರೆಲ್ಲ ಕನ್ನಡ ಚಿತ್ರೋದ್ಯಮದ ಕಡೆ ನಿಬ್ಬೆರಗಾಗಿ ನೋಡುತ್ತಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಕನ್ನಡದ ಹೆಮ್ಮೆಯ ಚಿತ್ರಗಳು ಭಾರತೀಯ ಚಿತ್ರರಂಗದಲ್ಲಿ ಸಾವಿರಾರು ಕೋಟಿ ಗಳಿಸುವ ಮೂಲಕ ಗಮನ ಸೆಳೆಯುತ್ತಿವೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF 1250ಕ್ಕೂ ಅಧಿಕ ಕೋಟಿ ಗಳಿಕೆ ಕಂಡು ಭಾರತೀಯ ಚಿತ್ರರಂಗದಲ್ಲೇ ಅಧಿಕ ಗಳಿಕೆ ಕಂಡಿರುವ ಕನ್ನಡ ಚಿತ್ರವಾಗಿದೆ. ಇದಾದ ನಂತರ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ 450ಕ್ಕೂ ಅಧಿಕ ಕೋಟಿ ಗಳಿಕೆ ಕಂಡು 2ನೇ ಸ್ಥಾನದಲ್ಲಿದೆ. ಈ ಎರಡೂ ಸಿನಿಮಾಗಳು ಕನ್ನಡವಲ್ಲದೆ ಪರಭಾಷೆಗಳಲ್ಲೂ ರಿಲೀಸ್ ಕಂಡು ಉತ್ತಮ ಪ್ರಶಂಸೆ ಗಳಿಸಿದವು. ಪ್ಯಾನ್ ಇಂಡಿಯಾ ರಿಲೀಸ್ ಕಂಡು ವಿಶ್ವಾದ್ಯಂತ ಪ್ರಶಂಸೆ ಗಳಿಸಿದ KGF ಮತ್ತು ಕಾಂತಾರ ಸಿನಿಮಾದ ದಾಖಲೆಯನ್ನು ಕರ್ನಾಟಕದಲ್ಲಿ ಅಪ್ಪಟ ಕನ್ನಡ ಸಿನಿಮಾ ಒಂದು ಸರಿಗಟ್ಟಿದೆ. ಪ್ರತಿ ಮಚ್ಚು 2 ದಪ ಕೆಂಪಾಗ್ತೈತೆ, ಬೆಂಕಿಲಿ ಬೆಂದಾಗ, ರಕ್ತದಲ್ಲಿ ನೆಂದಾಗ. ಹೌದು, ಇತ್ತೀಚೆಗೆ ತೆರೆಕಂಡ ಕನ್ನಡ ಸಿನಿಮಾ ಕಾಟೇರ ಈ ಎರಡೂ ಸಿನಿಮಾಗಳು ಕರ್ನಾಟಕದಲ್ಲಿ ಮಾಡಿದ ಸಾರ್ವಕಾಲಿಕ ದಾಖಲೆಯನ್ನು ಉಡಿಸ್ ಮಾಡಿದೆ. 1250ಕ್ಕೂ ಅಧಿಕ ಗ್ರಾಸ್ ಕಲೆಕ್ಷನ್ ಕಂಡಿದ್ದ KGF ಕರ್ನಾಟಕದಲ್ಲಿ ಗಳಿಸಿದ್ದು 165 ಕೋಟಿ ರೂಪಾಯಿಗಳು. ಇನ್ನು 450 ಕೋಟಿಗೂ ಅಧಿಕ ಕಲೆಕ್ಷನ್ ಗಳಿಸಿದ ಕಾಂತಾರ ಕರ್ನಾಟಕ ಬಾಕ್ಸ್ ಆಫೀಸ್ ನಲ್ಲಿ ಗಳಿಸಿದ್ದು ಬರೋಬ್ಬರಿ 175 ಕೋಟಿ ರೂಪಾಯಿಗಳು. ಆದರೆ ಇವೆರಡೂ ದಾಖಲೆಗಳನ್ನು ಕಾಟೇರ 25 ದಿನದೊಳಗೆ ಸರಿಗಟ್ಟಿ 200 ಕೋಟಿಯ ಗಡಿ ದಾಟಿದೆ. ದೇವಸ್ಥಾನಕ್ಕೆ ನುಗ್ಗಿ ಉಂಡಿ ಹೊತ್ಕೊಂಡು ಹೋಗೋನಲ್ಲ, ಗರ್ಭಗುಡಿಗೆ ನುಗ್ಗಿ ಯಾವನ್ನೇ ಹೊತ್ಕೊಂಡು ಹೋಗೋದು. ವೀಕ್ಷಕರೇ, ಹಿಂದೊಮ್ಮೆ ನವರಸ ನಾಯಕ ಜಗ್ಗೇಶ್ ಸರ್ ಖಾಸಗಿ ಚಾನೆಲ್ನ ಇಂಟರ್ವ್ಯೂನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರನ್ನು ಕನ್ನಡದ ರಜನಿಕಾಂತ್ ಅಂತ ಹೇಳಿದರು. ಮತ್ತೆ ಅವರಿಗಿರುವ ಅಭಿಮಾನಿಗಳ ಬಳಗಕ್ಕೆ ಸರಿಯಾದ ಕಂಟೆಂಟ್ ಹೊಂದಿರುವ ಸಿನಿಮಾ ಮಾಡಿದರೆ ಕರ್ನಾಟಕದಲ್ಲಿ 100 ಕೋಟಿಯನ್ನು ತೆಗೆಯುತ್ತದೆ ಎಂದಿದ್ದರು. ಈ ಮಾತು ಅಕ್ಷರಶಃ ಸತ್ಯ ಸ್ನೇಹಿತರೆ. ಇದಕ್ಕೆ ಉತ್ತರವಾಗಿ ಅವರ ಇಂದಿನ ರಾಬರ್ಟ್ ಮತ್ತು ಕುರುಕ್ಷೇತ್ರ ಸಿನಿಮಾಗಳು 100 ಕೋಟಿ ಕ್ಲಬ್ ಸೇರುವಲ್ಲಿ ಯಶಸ್ವಿಯಾಗಿದ್ದವು. ಆದರೂ ದರ್ಶನ್ ರವರ ಸಿನಿಮಾ ಎಂದರೆ ಬರೀ ಬಿಲ್ಡಪ್ ಡೈಲಾಗ್ಸ್ ಮತ್ತು ಫೈಟ್ಸ್ ಇರುತ್ತದೆ ಎಂದು ಬೇರೆ ನಟರ ಅಭಿಮಾನಿಗಳು ಟೀಕಿಸುತ್ತಿದ್ದಾಗ, ಹಿಂದೆಂದೂ ಕಾಣದ ಹೊಸ ಪಾತ್ರ ಮತ್ತು ಸಮಾನತೆಯನ್ನು ಗುರಿಯಾಗಿಸಿಕೊಂಡು ಮಾಡಿರುವ ಸಿನಿಮಾ ಎಲ್ಲಾ ನಟರ ಅಭಿಮಾನಿಗಳ ಪ್ರೀತಿ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ್ ಕರ್ನಾಟಕದಲ್ಲಿ ಬಹುಶಃ ಫ್ಯಾನ್ಸ್ ಎಂದರೆ ತಪ್ಪಾಗಬಹುದು, ಡೈಯಾರ್ಡ್ ಫ್ಯಾನ್ಸ್ ಹೊಂದಿರುವ ನಂಬರ್ 1 ನಟ. ಅಭಿಮಾನಿಗಳು ಇವರ ಸಿನಿಮಾ ರಿಲೀಸ್ ಆದ ದಿನ ಹಬ್ಬದಂತೆ ಆಚರಿಸುತ್ತಾರೆ. ಲೈಟ್ ಬಾಯ್ ಆಗಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿ ಸದಾ ಚಾಲೆಂಜಸ್ ಗಳನ್ನು ಎದುರಿಸಿ ಚಾಲೆಂಜಿಂಗ್ ಸ್ಟಾರ್ ಎಂದು ಬಿರುದು ಪಡೆದುಕೊಂಡು ಕರ್ನಾಟಕ ಬಾಕ್ಸ್ ಆಫೀಸ್ ನಲ್ಲಿ ಸುಲ್ತಾನನಾಗಿ ಮೆರೆಯುತ್ತಿರುವ ಕೋಟಿ ಅಭಿಮಾನಿಗಳ ಆರಾಧ್ಯ ದೈವ ಡಿ ಬಾಸ್ ದರ್ಶನ್ ಸರ್. ಸೋಲಲಿ ಗೆಲ್ಲಲಿ ಇವರ ಗತ್ತು ಗಮ್ಮತ್ತು ಎಂದಿಗೂ ಕಡಿಮೆಯಾಗಿಲ್ಲ, ಕಡಿಮೆಯಾಗುವುದಿಲ್ಲ. ಎಲ್ಲ ಅವುಗಳು ತಲೆ ಎತ್ತುತ್ತವೆ ದಣಿ, ಆದ್ರೆ ಕಾಳಿಂಗ ಸರ್ಪ ಮಾತ್ರನೇ ಹೆಡೆ ಎತ್ತೋದು. ನಮ್ಮದೇ ನೆಲದ ಕೆಲವು ನಟರು ಮತ್ತು ಪರಭಾಷೆಯ ನಟರು ಪ್ಯಾನ್ ಇಂಡಿಯಾ ಹಿಂದೆ ಬಿದ್ದಿದ್ದು, ನಾನು ಕರ್ನಾಟಕಕ್ಕೆ ಸೀಮಿತ, ಕನ್ನಡ ಸಿನಿಮಾವನ್ನೇ ಮಾಡುವುದು, ನಮ್ಮ ನೆಲದಲ್ಲಿ ಬೇರೆಯವರು ಬರಲು ಎದುರಬೇಕು ಎಂದು ಹೇಳಿ ಗೆದ್ದು ಬೀಗಿದ್ದಾರೆ ನಮ್ಮ ನಾಡಿನ ಹೆಮ್ಮೆಯ ದಾಸ. ಬಂದೂಕಲ್ಲ, 100 ಪಿರಂಗಿನ ಅಡ್ಡ ಬಂದ್ರು ನನ್ ತಡ್ ನಿಲ್ಸಕ್ಕಾಗಕ್ಕಿಲ್ಲ. ಸದ್ಯಕ್ಕೆ ಕಾಟೇರನ ಅಬ್ಬರ ಕರ್ನಾಟಕದಲ್ಲಿ ನಿಲ್ಲುವಂತಿಲ್ಲ. ರೈತರು ಮತ್ತು ಸಮಾನತೆಯ ವಿಷಯವನ್ನು ಬಹಳ ಅಚ್ಚುಕಟ್ಟಾಗಿ ಹೇಳುವ ಮೂಲಕ ಸಿನಿ ರಸಿಕರ ಮನಸ್ಸಿನಲ್ಲಿ ಶಾಶ್ವತ ಜಾಗ ಮಾಡಿಕೊಂಡು ಮುನ್ನುಗ್ಗುತ್ತಿರುವ ಕಾಟೇರ 50 ದಿನದೊಳಗೆ 250 ಕೋಟಿ ಗಡಿ ದಾಟಿದರೂ ಆಶ್ಚರ್ಯವಿಲ್ಲ. ಬಹಳ ದಿನಗಳ ನಂತರ ಥಿಯೇಟರ್ಗಳಿಗೆ ಜನ ಕುಟುಂಬ ಸಮೇತರಾಗಿ ಬರುತ್ತಿದ್ದಾರೆ. ಇದರಿಂದಾಗಿ ಎಷ್ಟೋ ಮುಚ್ಚಿದ ಥಿಯೇಟರ್ಗಳು ರಿಓಪನ್ ಆಗಿ ಉತ್ತಮ ಕಲೆಕ್ಷನ್ ಕಾಣುತ್ತಿವೆ. ಇದರಿಂದ ಅಳಿವ ಅಂಚಿನಲ್ಲಿದ್ದ ಥಿಯೇಟರ್ ಮಾಲೀಕರು ಮತ್ತು ಸಿಬ್ಬಂದಿಗಳು ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ವಿಶೇಷವೆಂದರೆ ಬೇರೆ ನಟರ ಅಭಿಮಾನಿಗಳು ಕೂಡ ಈ ಚಿತ್ರಕ್ಕಾಗಿ ಕೈ ಜೋಡಿಸುತ್ತಿರುವುದು. ಇದು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಬೂಸ್ಟ್ ಸಿಕ್ಕಂತಾಗಿದೆ. ಇದೆಲ್ಲದಕ್ಕೂ ಕಾರಣವಾದ ಕಾಟೇರ ತಂಡ, ವಿಶೇಷವಾಗಿ ನಿರ್ದೇಶಕ ತರುಣ್ ಸುಧೀರ್, ಕತೆಗಾರ ಜಡೇಶ್ ಕೆ ಹಂಪಿ ಮತ್ತು ಸಂಭಾಷಣೆಕಾರ ಮಾಸ್ತಿ ಅವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು.
ಹಿಂದಿರೋರ್ಗೆ ದಾರಿ ಮುಂದಿರೋ ಒಂದು ಜವಾಬ್ದಾರಿ ಎನ್ನುತ್ತಾ ಬಂದ ಕಾಟೇರ ಪೋಸ್ಟರ್ ಹೇಳಿದಾಗೆ 2024ರ ಆರಂಭವನ್ನು ಡಿ ಬಾಸ್ ದರ್ಶನ್ ಸರ್ ಅವರ ಕಾಟೇರ ಈ ವರ್ಷ ಮುಂಬರುವ ಎಲ್ಲಾ ಕನ್ನಡ ಸಿನಿಮಾಗಳಿಗೆ ದಾರಿ ಮಾಡಿಕೊಟ್ಟಿದೆ. ಇದರಿಂದ ಈ ವರ್ಷ ಕನ್ನಡ ಸಿನಿಮಾಗಳು ಭಾರತಾದ್ಯಂತವಲ್ಲದೆ ವಿಶ್ವದೆಲ್ಲೆಡೆ ಪ್ರಶಂಸೆ ಗಳಿಸಲಿ ಎಂದು ಹಾರೈಸಿದರು.